ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸೋಮಾರ್ಕಾಗ್ನಿಮಯಂ ತೇಜೋ ಯಾಚ ತಾರಾಮಯೀ ದ್ಯುತಿಃ ದಿವಿ ಸಂಜಾಯತೆ ಯೋಯಂ ಸಮಹಾತ್ಮ ಪ್ರಸೀದತು. ಬೆಳಕು ಮೂರು ರೀತಿಯಾಗಿದೆ. ಒಂದು ತಂಬೆಳಕು, ತಂಪಾದ ಬೆಳಕು. ಯಾವುದು? ಚಂದ್ರನದ್ದು. ಇನ್ನೊಂದು ಬೆಂಗದಿರು ಅಂದರೆ ಸೂರ್ಯನದ್ದು. ಇನ್ನೊಂದು ಕೆಳಗಿನ ಬೆಳಕು, ಬೆಂಕಿ. ಈ ಬೆಳಕನ್ನ ಬೆಳಗಿಸುವವ. ಯಾಚ ತಾರಾಮಯೀ ದ್ಯುತಿಃ, ಏನು ನಕ್ಷತ್ರಗಳ ಬೆಳಕು ಇದೆ, ಇದೆಲ್ಲವೂ ಯಾರಿಂದ ಹುಟ್ಟುತ್ತದೋ ದಿವಿ ಸಂಜಾಯತೆ, ಅಂತಹ ಮಹಾತ್ಮನು ನನಗೊಲಿಯಲಿ. ಗುಣಾದಿರ್ನಿರ್ಗುಣಶ್ಚಾದ್ಯೋ ಲಕ್ಷ್ಮೀವಾನ್ ಚೇತನೋ ಹ್ಯಜಃ ಸೂಕ್ಷ್ಮ ಸರ್ವಗತೋ ಯೋಗಿ ಸಮಹಾತ್ಮ ಪ್ರಸೀದತು. ಎಲ್ಲ ಹಿರಿಯರು ಇವನಿಂದ ಗುಣಗಳನ್ನು ಪಡೆದವರು. ಜ್ಞಾನ, ಆನಂದ ಮೊದಲಾದ ಎಲ್ಲ ಗುಣಗಳನ್ನು ಇವನಿಂದಲೇ ಪಡೆದದ್ದು. ಹೀಗಾಗಿ ಇವನ ಹೆಸರು ಗುಣಾದಿಹಿ. ಆಮೇಲೆ ನಿರ್ಗುಣ, ಸತ್ವರಜ ಸ್ತಮೋ ಗುಣಗಳಿರದವನು. ಆದ್ಯ, ಎಲ್ಲರಿಗಿಂತ ಮೊದಲಿಗ. ಲಕ್ಷ್ಮೀವಾನ್, ಲಕ್ಷ್ಮಿಯನ್ನು ನಲ್ಲೆಯಾಗಿ ಹೊಂದಿದವ. ಚೇತನಃ, ಜ್ಞಾನರಾಶಿ. ಅಜಃ, ಎಂದೂ ಹುಟ್ಟದವ. ಸೂಕ್ಷ್ಮ, ಸರ್ವಗತಃ, ಎಲ್ಲದರಲ್ಲಿ ಇರುವವ. ಯೋಗಿ, ಎಲ್ಲವನ್ನ ಬೆಸೆಯುವವ. ಅಂತಹ ಮಹಾತ್ಮ ಪ್ರಸನ್ನನಾಗಲಿ. ಅವ್ಯಕ್ತಂ ಸಮಧಿಷ್ಠಾತ ಹ್ಯಚಿಂತ್ಯ ಸದಸತ್ಪರಃ ಆಸ್ಥಿತ ಪ್ರಕೃತಿಂ ಭುಂಕ್ತೆ ಸಮಹಾತ್ಮ ಪ್ರಸೀದತು. ಅವ್ಯಕ್ತಂ, ನಮಗೆ ಪ್ರಕೃತಿಯೇ ಕಾಣುವುದಿಲ್ಲ. ನಮ್ಮ ಪಾಲಿಗೆ ಪ್ರಕೃತಿಯೇ ಇನ್ವಿಸಿಬಲ್. ಅವ್ಯಕ್ತಂ ಸಮಧಿಷ್ಠಾತ, ಕಾಣದ ಪ್ರಪಂಚವನ್ನ ಆಂತು ನಿಂತವ. ಅಚಿಂತ್ಯ, ಅವನನ್ನು ಚಿಂತಿಸಲಾಗುವುದಿಲ್ಲ. ಸದಸತ್ಪರಃ, ಕಾಣುವ ಕಾಣದ ವಸ್ತುಗಳಾಚೆ ಇರುವವ. ಪ್ರಕೃತಿ ಮಾಸ್ಥಿತಃ ಭುಂಕ್ತೆ, ನಮಗಾಗಿ ದೇಹದ ಒಳಗಡೆ ನಿಂತು ಉಣ್ಣುತ್ತಾನೆ, ಭೋಗಿಸುತ್ತಾನೆ. ಅಂತಹ ಮಹಾತ್ಮ ಪ್ರಸನ್ನನಾಗಲಿ. ಕ್ಷೇತ್ರಜ್ಞ ಪಂಚಧಾ ಭುಂಕ್ತೆ ಪ್ರಕೃತಿಂ ಪಂಚಭಿರ್ಮುಖೈಃ ಮಹಾನ್ ಗುಣಾನ್ಶ್ಚ ಯೋ ಭುಂಕ್ತೆ ಸಮಹಾತ್ಮ ಪ್ರಸೀದತು. ಕ್ಷೇತ್ರಜ್ಞ, ಈ ಜಗತ್ತನ್ನು ತಿಳಿದವ, ದೇಹವನ್ನು ಪೂರ್ಣವಾಗಿ ತಿಳಿದವ. ಪಂಚಭಿ ಮುಖೈ, 5 ಇಂದ್ರಿಯಗಳ
5 ಇಂದ್ರಿಯಗಳನ್ನು ಮುಂದೆ ಇಟ್ಟುಕೊಂಡು ಪ್ರಕೃತಿಂ ಭುಂಕ್ತೆ, ಪ್ರಕೃತಿಯನ್ನು ಉಣ್ಣುತ್ತಾನೆ, ನಮಗೆ ಉಣಿಸುತ್ತಾನೆ. ಮಹಾನ್ ಗುಣಾಂಶ್ಚ ಯೋ ಭುಂಕ್ತೆ, ಗುಣಗಳನ್ನು ಉಣ್ಣುವವ ಸ ಮಹಾತ್ಮ ಪ್ರಸೀದತು, ಆ ಮಹಾತ್ಮ ಪ್ರಸನ್ನನಾಗಲಿ. ಇಷ್ಟು ಇತಿ ಪೂರ್ವಕಥಾನುವಾದ. ಈಗ ಅಲ್ಲಿಂದ ಮುಂದೆ ಸೂರ್ಯ ಮಧ್ಯೆ ಸ್ಥಿತ ಸೋಮಃ ತಸ್ಯ ಮಧ್ಯೆ ಚ ಯಾ ಸ್ಥಿತ ಭೂತಬಾಹ್ಯಾ ಚ ಯಾ ದೀಪ್ತಿ ಸ ಮಹಾತ್ಮ ಪ್ರಸೀದತು. ಸೂರ್ಯ ಮಧ್ಯೆ ಸ್ಥಿತ ಸೋಮಃ, ಸೂರ್ಯ ಮಧ್ಯೆ ಸ್ಥಿತಃ, ಸೂರ್ಯನ ನಡುವೆ ಇರುವವ, ಗಾಯತ್ರಿ ಮಂತ್ರ ಪ್ರತಿಪಾದ್ಯ. ಸೋಮಃ ತಸ್ಯ ಮಧ್ಯೆ ತು ಯಾ ಸ್ಥಿತ, ಚಂದ್ರ, ಚಂದ್ರನ ನಡುವೆ ಇರುವಂತಹ ಭೂತಬಾಹ್ಯಾ ಚ ಯಾ ದೀಪ್ತಿ, ಪಂಚಭೂತಗಳಿಗೆ ಮಿಗಿಲಾದ ಒಂದು ಬೆಳಕು, ಪಂಚಭೂತಗಳಿಗೆ ಆಚೆ ಇರುವ ಬೆಳಕು. ಚಂದ್ರನಲ್ಲಿ ನೆಲೆಗೊಂಡ ಧನ್ವಂತರಿಯ ಬೆಳಕು. ಅಂತಹ ಪರಮಾತ್ಮ ನನ್ನಲ್ಲಿ ಪ್ರಸನ್ನನಾಗಲಿ. ನಮಸ್ತೆ ಸರ್ವತಃ ಸರ್ವ ಸರ್ವತೋಕ್ಷಿ ಶಿರೋಮುಖ ನಿರ್ವಿಕಾರ ನಮಸ್ತೆಸ್ತು ಸಾಕ್ಷಿ ಕ್ಷೇತ್ರೇ ವ್ಯವಸ್ಥಿತ. ಎಲ್ಲ ಕಡೆಯಿಂದ ಪೂರ್ಣ, ಎಲ್ಲ ಕಡೆಯ ಇಂದ್ರಿಯಗಳಿಂದ ಕೂಡಿದವ, ಎಲ್ಲ ಇಂದ್ರಿಯಗಳ ಕೆಲಸವನ್ನ ಎಲ್ಲ ಇಂದ್ರಿಯಗಳಿಂದ ಮಾಡಬಲ್ಲವ, ನಿರ್ವಿಕಾರ ವಿಕಾರವಿರದವ, ಸಾಕ್ಷಿ ಎಲ್ಲವನ್ನ ನೇರವಾಗಿ ನೋಡುವವ, ಕ್ಷೇತ್ರೇ ವ್ಯವಸ್ಥಿತ ಈ ದೇಹವೆಂಬ ಪಟ್ಟಣದಲ್ಲಿ ತೊಡಗಿದವ ಇದ್ದವ, ಅಂತಹ ನಿನಗೆ ನಮಸ್ಕಾರ. ಅತೀಂದ್ರಿಯ ನಮಸ್ತುಭ್ಯಂ ಲಿಂಗೈರ್ವ್ಯಕ್ತೈರ್ನಮೀಯಸೆ ಯೇ ಚತ್ವಾಂ ನಾಭಿಜಾನಂತಿ ಸಂಸಾರೇ ಸಂಸರಂತಿ ತೇ. ಅತೀಂದ್ರಿಯ, ಇಂದ್ರಿಯಗಳಾಚೆ ಇರುವವ. ಲಿಂಗೈ ವ್ಯಕ್ತೈ ನಮೀಯಸೆ, ನಮಗೆ ದೇವರಿದ್ದಾನೆ ಅಂತ ತಿಳಿಯಲಿಕ್ಕೆ ಬೇಕಾದಷ್ಟು ಯುಕ್ತಿಗಳು ನಮ್ಮ ಕಣ್ಮುಂದೆಯೇ ಗೋಚರ ಆಗತ್ತೆ. ಆದರೆ ಅದನ್ನು ತಿಳಿಯಲಿಕ್ಕಾಗಲ್ಲ, ಕನ್ಕ್ಲೂಷನ್ ಬರಲಿಕ್ಕಾಗಲ್ಲ ದೇವರಿದ್ದಾನೆ ಅಂತ, ದೇವರ ಅನುಗ್ರಹವಿರದ ಹೊರತು. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ. ಸುಪ್ರಯುಕ್ತೈ ತಮೋಹಂತಿ ಸುಯುಕ್ತಿಭಿಸ್ತಮೋಹಂತಿ ಈಶಾನುಗ್ರಹ ಶಾಲಿನಾಂ ಅಂತ. ಒಳ್ಳೆ ತರ್ಕವೇ ಆಗಿರುತ್ತೆ, ಆದರೆ ದೇವರ ಅನುಗ್ರಹ ಇರಲಿಲ್ಲ ಅಂದರೆ ಆ ಒಂದು ಯುಕ್ತಿ ಸುಯುಕ್ತಯ ಸ್ತಮೋಹನ್ಯು, ಒಳ್ಳೆ ಯುಕ್ತಿಗಳು ನಮ್ಮ ಅಜ್ಞಾನವನ್ನು ಕತ್ತರಿಸುತ್ತೆ. ಯಾವಾಗ? ಪರಮಾತ್ಮನ ಅನುಗ್ರಹ ಇದ್ದಾಗ. ಪರಮಾತ್ಮನ ಅನುಗ್ರಹ ಇರದಿದ್ದರೆ ಎಷ್ಟೇ ಒಳ್ಳೆಯ ಯುಕ್ತಿಗಳನ್ನು ಹೇಳಿ ದೇವರಿದ್ದಾನೆ ಅಂತ ಅನ್ನಿಸೋದಿಲ್ಲ. ಅದರಿಂದಾಗಿ ಹೇಳಿದ್ದು ಲಿಂಗೈ ವ್ಯಕ್ತೈ ನಮೀಯಸೆ, ಸ್ಫುಟವಾಗಿಯೇ ತೋರುವ ತರ್ಕಗಳಿಂದಲೂ ನಿನ್ನನ್ನು ತಿಳಿಯಲಾಗುವುದಿಲ್ಲ. ಯೇ ಚತ್ವಾಂ ನಾಭಿಜಾನಂತಿ, ಯಾರು ನಿನ್ನನ್ನು ತಿಳಿಯುವುದಿಲ್ಲ, ಸಂಸಾರೇ ಸಂಸರಂತಿ, ಸಂಸಾರದಲ್ಲಿಯೇ ಸುತ್ತುತ್ತಾರೆ. ಸಂಸಾರ ಅಂತ ಹೇಳಿದ್ರೆ ಸ್ವರ್ಗ, ನರಕ, ಭೂಮಿ ಇವುಗಳ ನಡುವಣ ಓಡಾಟವನ್ನ ಸಂಸಾರ ಅಂತ ಕರೀತಾರೆ. ಕಾಮಕ್ರೋಧ ವಿನಿರ್ಮುಕ್ತಾ ರಾಗದ್ವೇಷ ವಿವರ್ಜಿತಾ
ನಾಣ್ಯ ಭಕ್ತ ವಿಜಾನಂತಿ ನ ಪುನರ್ನಾರಕಾದ್ವಿಜಾ ಕಾಮಕ್ರೋಧ ವಿನಿರ್ಮುಕ್ತಾ. ಒಬ್ಬನಿಗೆ ಕಾಮವಿರದಿರಬಹುದು, ಕ್ರೋಧವಿರದಿರಬಹುದು, ಸಿಟ್ಟು ಬರೋದಿಲ್ಲ. ಒಬ್ಬನಿಗೆ ಕಾಮವೇ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ಆದರೆ ದೇವರಲ್ಲಿ ಭಕ್ತನಾಗಿಲ್ಲ ಅಂದರೂ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ದೇವರ ಭಕ್ತನೂ ಆಗಿರಬೇಕು, ಈ ಒಳ್ಳೆಯ ಗುಣಗಳನ್ನು ರೂಪಿಸಿಕೊಳ್ಬೇಕು. ಅದು ಸ್ವಲ್ಪ ತಡ ಆಗಬಹುದು, ಆದರೆ ದೇವರ ಭಕ್ತನಾಗಿದ್ದರೆ ಉನ್ನತವಾದ ಒಳ್ಳೆಯ ಗುಣಗಳಿರದಿದ್ದರೂ ಕೂಡ ಕ್ರಮೇಣ ದೇವರು ತೋರ್ತಾನೆ. ಬಹಳಷ್ಟು ಜನ ಕಾಮವನ್ನು ಇಲ್ಲವಾಗಿ ಮಾಡಿಕೊಳ್ಳೋದರಲ್ಲಿ, ಸಿಟ್ಟನ್ನು ಇಲ್ಲವಾಗಿಸಿಕೊಳ್ಳುವುದರಲ್ಲಿ, ರಾಗದ್ವೇಷಾದಿಗಳನ್ನು ಇಲ್ಲವಾಗಿಸಿಕೊಳ್ಳುವುದರಲ್ಲಿ ಪ್ರಯತ್ನಪಟ್ಟು ದೇವರ ಭಕ್ತಿಯನ್ನೇ ಮಾಡೋದಿಲ್ಲ. ಬೌದ್ಧರದ್ದು ವಿಪಶ್ಯನ ಅಂತ ಒಂದು ಧ್ಯಾನದ ಸಿಸ್ಟಮ್ ಇದೆ. ಆ ವಿಪಶ್ಯನ ಅಂತನ್ನುವ ಧ್ಯಾನ ಏನಿದೆ, ಅದು ರಾಗದ್ವೇಷಗಳನ್ನು, ಕಾಮಕ್ರೋಧಗಳನ್ನು ಕಡಿಮೆ ಮಾಡಿಕೊಳ್ಳೋದೇ ಆಗಿದೆ. ಆದರೆ ದೇವರಲ್ಲಿ ಭಕ್ತಿ ಇಲ್ಲ, ಆದ್ದರಿಂದ ದೇವರನ್ನು ಕಾಣಲಾಗುವುದಿಲ್ಲ. ದೇವರನ್ನು ಕಾಣಬೇಕು ಅಂತಂದ್ರೆ ಭಕ್ತಿಯೂ ಇರಬೇಕು, ಈ ಒಳ್ಳೆಯ ಗುಣಗಳೂ ಇರಬೇಕು. ಒಳ್ಳೆಯ ಗುಣಗಳ ಮೂಲಕ ಭಕ್ತಿಯಿಂದ ದೇವರನ್ನು ಆರಾಧಿಸಬೇಕು. ಅದಕ್ಕೆ ಹೇಳಿದ್ದು ನಾಣ್ಯ ಭಕ್ತ ವಿಜಾನಂತಿ ನ ಪುನರ್ ನಾರಕಾಹ. ಅಜ್ಞಾನದಲ್ಲಿ ಬಿದ್ದವರೂ ತಿಳಿಯಲು ಸಾಧ್ಯವಿಲ್ಲ. ಏಕಾಂತಿನೋ ಹಿ ನಿರ್ದ್ವಂದ್ವಾಃ ನಿರಾಶೀ ಕರ್ಮಕಾರಿಣಃ ಜ್ಞಾನಾಗ್ನಿದಗ್ಧ ಕರ್ಮಾಣಃ ತ್ವಾಂ ವಿಶಂತಿ ವಿನಿಶ್ಚಿತಾಃ. ಏಕಾಂತಿನಃ, ದೇವರಲ್ಲಿಯೇ ಭಕ್ತಿ ಇರುವವರು, ನಿರ್ದ್ವಂದ್ವಾಃ, ಗೊಂದಲವಿರದವರು, ದೇವರ ಅನುಗ್ರಹ ಬಿಟ್ಟು ಬೇರೆ ಸಂಗತಿಗಳ ಆಸೆ ಇರದೆ ಕರ್ಮ ಮಾಡುವವರು, ಜ್ಞಾನವೆಂಬ ಬೆಂಕಿಯಿಂದ ಕರ್ಮವನ್ನು ಸುಟ್ಟುಕೊಂಡವ, ನಿನ್ನನ್ನು ಪ್ರವೇಶಿಸುತ್ತಾರೆ. ಹೀಗಾಗಿ ಭಕ್ತಿ ಇರಬೇಕು. ಭಕ್ತಿಯ ಜೊತೆಗೆ ಈ ದ್ವಂದ್ವವನ್ನು ಮೀರುವ ಪ್ರಯತ್ನ ಇರಬೇಕು. ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ತದ್ವೈ ಜಿಜ್ಞಾಸುಭಿ ಸಾಧ್ಯಂ ಜ್ಞಾನಿನಾಂ ಯತ್ತು ಲಕ್ಷಣಂ ಅಂತ. ದೇವರನ್ನು ತಿಳಿದುಕೊಳ್ಳಲು ಬಯಸುವವರು, ಕಾಣಲು ಬಯಸುವವರು ಜ್ಞಾನಿಗಳ ಲಕ್ಷಣವನ್ನ ಕೇಳಿ ಹಾಗೆ ಇರ್ಲಿಕ್ಕೆ ಪ್ರಯತ್ನಿಸಬೇಕು ಅಂತ. ಗೀತೆಯಲ್ಲಿ ಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣವನ್ನ ಹೇಳಿದ್ದಾನೆ. ಅದರ ಉದ್ದೇಶ ಏನು? ಸಾಧಕರು ಇದನ್ನ ಟಾರ್ಗೆಟ್ ಆಗಿಟ್ಟುಕೊಂಡು ಇದನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನ ಹೇಳಿದ್ದು ಜ್ಞಾನಾಗ್ನಿ. ಅವರು ತದ್ವೈ ಜಿಜ್ಞಾಸುಭಿ ಸಾಧ್ಯಂ ಜ್ಞಾನಿನಾಂ ಯತ್ತು ಲಕ್ಷಣಂ ಅಂತ. ಹೀಗಾಗಿ ಭಕ್ತಿ ಅಂತನ್ನೋದು ಇದ್ರೆ ಈ ಗುಣಗಳು ಸ್ವಲ್ಪ ಸ್ವಲ್ಪವಾಗಿ ಇದ್ದೇ ಇರುತ್ತೆ. ಯಾಕೆ ಅಂದರೆ ದೇವರಲ್ಲಿ ನಿಜವಾಗಿಯೂ ಭಕ್ತನಾದವ ದುರ್ಗುಣಗಳಿಂದ ಕೂಡಿದ್ದಾನೆ ಅಂತಾದರೆ ಏನೋ ಬಲವತ್ ಪ್ರಾರಬ್ಧ ಇರುತ್ತೆ ಅಂತ. ಸಾಮಾನ್ಯವಾಗಿ 100ಕ್ಕೆ 80% ದೇವರಲ್ಲಿ ಭಕ್ತಿ ಇದ್ದವ, ಒಳ್ಳೆ ಪರಿಸರದಲ್ಲಿ ಸಿಲುಕಿದವ ಈ ಉತ್ಕಟವಾದ ದುರ್ಗುಣಗಳಿಂದ ಕೂಡಿರೋಲ್ಲ.
ದೇವರಲ್ಲಿ ಉತ್ಕಟವಾದ ಭಕ್ತಿ ಒಳಗಡೆ ಇದ್ದೂ ಕೂಡ ಕೆಟ್ಟ ಪರಿಸರದಿಂದ ದುರ್ಗುಣಗಳು ಉತ್ಕಟವಾಗಿ ಇರುವವರು ಇರ್ತಾರೆ, ಆದರೆ ಅದು ಅತ್ಯಂತ ಕಡಿಮೆ. ಸಾಮಾನ್ಯವಾಗಿ ದೇವರಲ್ಲಿ ಭಕ್ತರಾದವರು ಒಳ್ಳೆ ಪರಿಸರ ಸಿಕ್ಕಿದರೆ ಸ್ಥಿತಪ್ರಜ್ಞರ ಪೂರ್ತಿ ಲಕ್ಷಣವನ್ನ ಪಡಿತಾರೆ. ಭಕ್ತಿ ಅನ್ನೋದು ಪ್ರಧಾನ ಅಂತ. ಅನ್ನ ಅಂತ ಹೇಳಿದಾಗ ಸಾರು ಹುಳಿ ಮೊದಲಾದವುಗಳೆಲ್ಲ ಅನುಕೂಲ ಆಗತ್ತೆ, ಇಲ್ಲಾಂದ್ರೆ ಬರೇ ತುಪ್ಪ ಸಾಕು. ಹಾಗೆ ಭಕ್ತಿ ಅನ್ನೋದಿದ್ರೆ ಇವುಗಳೆಲ್ಲ ಗುಣಗಳು ಬಂದೇ ಬರ್ತವೆ. ಇವುಗಳೆಲ್ಲ ಇದೆ. ಕಾಮ ಕ್ರೋಧ, ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದು, ಪೂರ್ತಿ ಉದಾಹರಣೆ ಅಂತ ತಗೊಳ್ಬೇಡಿ. ಕಾಮ ಕ್ರೋಧ ಇತ್ಯಾದಿಗಳಿರಲ್ಲ, ರಾಗದ್ವೇಷಾದಿಗಳಿರಲ್ಲ, ಆದರೆ ದೇವರ ಭಕ್ತರೂ ಅಲ್ಲ. ಅಂಥವರಿಗೆ ಸದ್ಗುಣಗಳು ಬೆಳಿಬೇಕು ಅಂದರೆ ಅದರ ಪೂರ್ತಿ ಗುರಿ ಏನು? ಅದಿಲ್ಲ. ಈ ಜನ್ಮದ ಗುರಿ ಮಾತ್ರ ಆಗಿರುತ್ತೆ. ಮುಂದೇನು? ಅದರಿಂದ ದೇವರು ಒಲಿತಾನ ಇತ್ಯಾದಿಗಳ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳೋಲ್ಲ ಅವರು. ಅದರಿಂದ ವಿಷ್ಣು ಭಕ್ತರು ಅಂತನ್ನೋದೇನಿದ್ದಾರೆ, ನಾರಾಯಣ ಭಕ್ತರು ಕಾಮಕ್ರೋಧಾದಿಗಳಿಂದ ಕೂಡಿ ರಾಗದ್ವೇಷಾದಿಗಳಿಂದ ಕೂಡಿ ಇರೋದೇ ಇಲ್ಲ. ಇದ್ದರೂ ಬಲವತ್ ಪ್ರಾರಬ್ಧವನ್ನ ಮುಗಿಸಿ ಅವರೇನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ದೇವರ ಕಡೆಗೆ ಸಾಗುತ್ತಾರೆ. ಇದು ಇದರ ಸ್ಪಿರಿಟ್. ಕಥಾಲಕ್ಷಣ ಅಂತ ಹೇಳಿ ಒಂದು ಗ್ರಂಥ ಇದೆ ಮಧ್ವಾಚಾರ್ಯರದ್ದು. ಪ್ರಾಚೀನ ಕಾಲದಲ್ಲಿ ವಾದ ಹೇಗೆ ನಡೀತಾ ಇತ್ತು, ಏಕೆಂದ್ರೆ ಈಗ ಏನೊಂದು ವಾದದ ಪರಿಕಲ್ಪನೆ ಇದೆ ಅದು ತೀರಾ ಬಾಲಿಶ. ಅದರಿಂದ ಯಾವುದೂ ತೀರ್ಮಾನ ಆಗುವಲ್ಲ. ಯಾವುದೇ ವಾದ, ಲೌಕಿಕವಾದ ಆಗಿರಬಹುದು, ಆಧ್ಯಾತ್ಮಿಕವಾದ ಸಂಗತಿಗಳ ವಾದ ಆಗಿರಬಹುದು, ಇದು ಯಾವುದೂ ಕೂಡ ಅದಕ್ಕೊಂದು ಒಳ್ಳೆ ಎಂಡ್ ಅಂತ ಇಲ್ಲ. ಗುಡ್ ಕ್ಲೈಮ್ಯಾಕ್ಸ್ ಅನ್ನೋದಿಲ್ಲ. ಗುಡ್ ಕ್ಲೈಮ್ಯಾಕ್ಸು ಬರಬೇಕು ಅಂತಾದರೆ ಯಾವ ರೀತಿ ವಾದ ಮಾಡಬೇಕು ಅಂತ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್, ಯಾವ ರೀತಿ ವಾದ ಮಾಡಬೇಕು ಅದನ್ನ ಹೇಳೋದು ಕಥಾಲಕ್ಷಣ ಅಂತ. ಅಲ್ಲಿ ವಾದ ಅಂದ್ರೇನು? ಗುರು ಹಾಗೂ ಶಿಷ್ಯರ ನಡುವೆ ನಡೆಯುವಂತಹ ಮಾತುಕತೆಯನ್ನ ವಾದ ಅಂತ ಕರೀತಾರೆ. ಅದರ ಉದ್ದೇಶ ತತ್ವ ನಿರ್ಣಯ ಮಾತ್ರ. ಅದು ಒಂದು ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳಿದ್ರೆ ಪ್ರಾಶ್ನಿಕರಿರಬೇಕು, ಸಭ್ಯರಿರಬೇಕು. ಸಭ್ಯರು ಅಂದ್ರೆ ಸಭೆಯಲ್ಲಿ ಕುಳಿತುಕೊಳ್ಳಲು ಯೋಗ್ಯರಾದವರು ಸಭ್ಯರು. ಅಸಭ್ಯರಿಗೆ ಇರಬೇಕಾದ ಲಕ್ಷಣ ಏನು? ವಿಷ್ಣು ಭಕ್ತಿರಹಿತರವೇತಾಂ ಸದ್ಗುಣಾನಾಂ ಸ್ವಲಕ್ಷಣಂ. ಪರಮಾತ್ಮನಲ್ಲಿ ಭಕ್ತಿ ಅನ್ನೋದೇನಿದೆ ಎಲ್ಲ ಸದ್ಗುಣಗಳಲ್ಲಿ ಮಿಗಿಲಾದದ್ದು. ಯಾಕೆ ಹೀಗೆ ಹೇಳ್ತಾರೆ? ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾರಾಯಣನನ್ನ ಭಜಿಸುವವರು ಕೇವಲ ಲೌಕಿಕ ಪ್ರಯೋಜನಕ್ಕಾಗಿ ಉತ್ಕಟವಾಗಿ ನಾರಾಯಣನನ್ನ ಭಜಿಸುವುದೇ ಇಲ್ಲ. ನೀವು ಬೇಕಾದ್ರೆ ನೋಡಿ, ಯಾರೂ ಕೂಡ ನಾರಾಯಣನನ್ನ ತಪಸ್ಸು ಮಾಡಿ ಪ್ರತ್ಯಕ್ಷ ಆದ ಕೂಡಲೇ ನಾನು ಅಜೇಯನಾಗಬೇಕು, ಅವಧ್ಯನಾಗಬೇಕು, ನನಗೆ ಸಾವು ಬರಬಾರದು, ಆಯ್ತೇ ಇಡೀ ಲೋಕ ನನ್ನ ಮುಷ್ಟಿ ಒಳಗಡೆ ಇರಬೇಕು, ಯಾರೂ ಕೇಳಲಿಲ್ಲ.
ಧ್ರುವ ಮನಸ್ಸಿನಲ್ಲಿತ್ತು, ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿರಬೇಕು ಅಂತ ಅಷ್ಟೇ. ಬೇರೊಬ್ಬರ ಸ್ಥಾನವನ್ನು ಕಿತ್ತುಕೊಂಡು ಅವರನ್ನು ಅಲ್ಲಿಂದ ಒದ್ದು ಓಡಿಸಿ ಇರಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ. ಪ್ರಹ್ಲಾದನಿಗೆ ಕೇಳಿದಾಗ ಕಾಮಾನಾಂ ಹೃದ್ಯತಂ ರೋಹಂ ಭವತಸ್ತು ವೃಣೇ ವರಂ ಅಂದ. ಅದರಿಂದಾಗಿ ನೀವು ಯಾರದೇ ಪುರಾಣಗಳಲ್ಲಿ ನೋಡಿ, ನಾರಾಯಣನ ಭಕ್ತರು ಏನು ವರ ಕೇಳ್ತಾರೆ? ಭಕ್ತಿ ಜಾಸ್ತಿ ಆಗಲಿ ಅಂತ ಕೇಳಬಹುದು. ಹೌದು, ವಿಭೀಷಣ ಮತ್ತೆ ಸುಗ್ರೀವರು ಬಂದರು, ಅಣ್ಣನನ್ನ ಕೊಂದು ನಾವು ರಾಜರಾಗಬೇಕು, ಅಣ್ಣ ಸತ್ಮೇಲೆ ನಾವು ರಾಜರಾಗಬೇಕು ಅಂತ ಬಂದರು. ಆದರೆ ಇಡೀ ಬ್ರಹ್ಮಾಂಡಕ್ಕೆ ಕೆಡುಕು ಮಾಡುವಂಥದ್ದೇನು ಇಲ್ಲ ಅದರಲ್ಲಿ. ಇದನ್ನೆಲ್ಲ ಯೋಚನೆ ಮಾಡಿದರೆ ನಿಮಗೊಂದು ವಿಷಯ ಗೊತ್ತಾಗತ್ತೆ. ವಿಷ್ಣು ಭಕ್ತಿರಿಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ. ವಿಷ್ಣು ಭಕ್ತಿ ಅಂತನ್ನೋದು ಎಲ್ಲ ಗುಣಗಳ ಕಿರೀಟಪ್ರಾಯವಾದದ್ದು. ಅದರಿಂದ ವಿಷ್ಣು ಭಕ್ತಿ ಅಂತನ್ನೋದು ಬೇಕು. ಅದಕ್ಕೆ ಅವರು ಹೇಳಿದ್ದು, ನಿನ್ನ ಭಕ್ತರಿರದಿದ್ದರೆ ಅನ್ಯ ಭಕ್ತಾ ನ ವಿಜಾನಂತಿ ನ ಪುನರ್ನಾರಕಾದ್ವಿಜಾಹ. ದೇವರ ಭಕ್ತರಲ್ಲದವರು ಕಾಮಕ್ರೋಧಾದಿಗಳಿಂದ ಕೂಡದಿದ್ದರೂ, ರಾಗದ್ವೇಷಗಳಿರದಿದ್ದರೂ, ದೇವರ ಭಕ್ತರಲ್ಲದವರು ನಿನ್ನನ್ನು ತಿಳಿಯುವುದಿಲ್ಲ. ಇನ್ನು ನಾರಕರಂತೂ ಸರಿಯೇ ಹೋಯಿತು. ಅದಕ್ಕೆ ಹೇಳಿದ್ದು, ನಿನ್ನ ಭಕ್ತರು ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಜ್ಞಾನವೆಂಬ ಅಗ್ನಿಯಿಂದ ಕರ್ಮವನ್ನು ಸುಟ್ಟುಕೊಂಡು ನಿನ್ನನ್ನು ಪ್ರವೇಶಿಸುತ್ತಾರೆ. ವಿನಿಶ್ಚಿತಾಹ. ಇದೇನಿದೆ ವಿಷ್ಣು ಭಕ್ತಿರಿಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ ಅಂತನ್ನುವ ಮಧ್ವಾಚಾರ್ಯರ ಕಥಾಲಕ್ಷಣದ ಮಾತು ನೀವು ಬರ್ಕೊಳ್ಳಿ. ಇತಿಹಾಸದಲ್ಲಿ ಪೂರ್ತಿಯಾಗಿ ನೋಡಿ, ನಿಮಗೆ ಅದು ಗೊತ್ತಾಗ್ಬಿಡುತ್ತೆ. ವಿಷ್ಣು ಭಕ್ತಿ ಅನ್ನೋದು ಎಲ್ಲ ಸದ್ಗುಣಗಳ ಮಾಪಕ. ವಿಷ್ಣು ಭಕ್ತಿ ಇದೆಯೋ ಎಲ್ಲ ಸದ್ಗುಣಗಳು ಬರುತ್ತೆ. ಈಗ ಅಭಿವ್ಯಕ್ತಿ ಆಗದೇ ಇರಬಹುದು, ಆದರೆ ಗುಣಗಳಿಲ್ಲ ಅಂತ ಇಲ್ಲ. ವಿಷ್ಣು ಭಕ್ತಿ ಇದ್ರೆ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ ಅಂತ. ಬೇಕಾದರೆ ಈ ಮಾತಿನ ತುಂಡನ್ನು ಇಟ್ಟುಕೊಂಡು ಬರ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೇನೆ ಬೇಕಂದ್ರೆ. ಆಮೇಲೆ ಫೋನ್ ಮಾಡಿ ಕೇಳಿದ್ರು ಆಯಿತು. ಇಲ್ಲವೇ ಮಧ್ವಾಚಾರ್ಯರ ಕಥಾಲಕ್ಷಣ ಅಂತ ಒಂದು ಗ್ರಂಥ ಇದೆ, ಅಲ್ಲಿ ಇರುವ ಒಂದು ಮಾತು, ವಿಷ್ಣು ಭಕ್ತಿರಿಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ ಅನ್ನುವ ಮಾತನ್ನ ನೀವು ತಲೆ ಒಳಗಡೆ ಒಂದು ಸ್ವಲ್ಪ ಇಟ್ಕೊಳ್ಳಿ. ಇದನ್ನ ವಿಷ್ಣು ಭಕ್ತಿಯೇ ಎಲ್ಲ ಸದ್ಗುಣಗಳ ಲಕ್ಷಣ, ಮಾಪಕ ಅಂತ ಹೇಳಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಒಂದು 2-3 ಬಾರಿ ಅದನ್ನು ತಿರುವು ಹಾಕಿ ಆಮೇಲೆ ಇತಿಹಾಸವನ್ನು ನೋಡ್ಲಿಕ್ಕೆ ಶುರು ಮಾಡಿ. ಅದು ಲಭ್ಯ ಇತಿಹಾಸ ಇರಬಹುದು, ಪುರಾಣದ ಇತಿಹಾಸ, ಪುರಾಣದಲ್ಲಿ ನಿರೂಪಿತವಾದ ಇತಿಹಾಸ ಆಗಿರಬಹುದು. ಎಲ್ಲಿ ನೋಡಿದ್ರೂ ನಿಮಗೆ ಒಂದು ಸಿಗತ್ತೆ, ಪರಮಾತ್ಮನ ಭಕ್ತರು ದುರ್ಗುಣರಿರಲ್ಲ. ಬೇಕಾದರೆ ಯಾವುದೋ ಒಂದು ಕೆಟ್ಟ ಪರಿಸರಕ್ಕೆ ಒಳಗಾಗಿ ಕಾಮವೋ ಕ್ರೋಧವೋ ಮಧ್ಯದಲ್ಲಿ ನುಸುಳಬಹುದು, ಆದರೆ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಲೋಕಕಂಟಕರಾಗಿ ವಿಷ್ಣು ಭಕ್ತರಿಲ್ಲ. ಅಶರೀರಂ ಶರೀರಸ್ಥಂ ಸಮಂ ಸರ್ವೇಷು ದೇಹಿಷು ಪುಣ್ಯಪಾಪ ವಿನಿರ್ಮುಕ್ತಾಃ ಭಕ್ತಾಸ್ತ್ವಾಂ ಪ್ರವಿಶಂತ್ಯುತಾ. ಪ್ರಾಕೃತ ಶರೀರವಿರದಿದ್ದರೂ ಎಲ್ಲರ ಶರೀರದ ಒಳಗಡೆ ಇರುವ ಸಮಂ ಸರ್ವೇಷು ದೇಹಿಷು, ಅವರವರ ಪುಣ್ಯ ಪಾಪಗಳಿಗೆ ತಕ್ಕ ಫಲವನ್ನು ಕೊಡುವ ನಿನ್ನನ್ನು
ಅನಿಷ್ಟ ಪುಣ್ಯ ಮತ್ತು ಪಾಪ ಇವುಗಳನ್ನು ಕಳೆದುಕೊಂಡು ಪ್ರವೇಶ ಮಾಡ್ತಾರೆ. ಅವ್ಯಕ್ತಂ ಬುದ್ಧ್ಯಹಂಕಾರ ಮನೋಭೂತೇಂದ್ರಿಯಾಣಿ ಚ ತ್ವಯಿ ತಾನಿ ಚ ತೇಷು ತ್ವಂ ನ ತೇ ತ್ವಯಿ. ನೋಡಿ, ಇಡೀ ಪ್ರಕೃತಿ ಅವ್ಯಕ್ತ. ಬುದ್ಧಿ ತತ್ವ ಇದೆ, ಅಹಂಕಾರ ತತ್ವ ಇದೆ, ಮನಸ್ತತ್ವ ಇದೆ, ಪಂಚಭೂತಗಳಿವೆ, 10 ಇಂದ್ರಿಯಗಳಿವೆ ಅಥವಾ 11. ತ್ವಯಿ ತಾನಿಚ ಎಲ್ಲವೂ ನಿನ್ನಲ್ಲಿ ಆಸರೆಯನ್ನು ಪಡೆದಿವೆ. ತೇಷು ತ್ವಂ ಅವುಗಳ ನಿನಗೆ ನೆಲೆ ಅಲ್ಲ. ಅಂದರೆ ಅಯ್ಯೋ ಮನೆ ಇಲ್ಲದೆ ಹೋದರೆ ನಾವು ಬಿರುಬಯಲಲ್ಲಿ ಇರಲಿಕ್ಕೆ ಕಷ್ಟ. ಆ ರೀತಿ ದೇವರಿಗೆ ದೇಹವೇ ಇಲ್ಲದಾಗ ಅದರೊಳಗಡೆ ನಿಂತು ಕೆಲಸ ಮಾಡಲಿಕ್ಕಾಗಲ್ಲ. ಅಲ್ಲಿ ಅವನು ಪ್ರೊಟೆಕ್ಟೆಡ್ ಆಗಿರ್ತಾನೆ ದೇವರು ದೇಹದ ಒಳಗಡೆ ಅಂತ ಅನ್ಕೊಳ್ಬೇಡಿ. ದೇವರು ಜೀವರ ದೇಹದ ಒಳಗಡೆ ಇರೋದು ಅವರನ್ನು ನಿಯಂತ್ರಣ ಮಾಡಲಿಕ್ಕಷ್ಟೇ ವಿನಃ ಆಸರೆ ಕಾಪಾಡುವಿಕೆ ಅಲ್ಲ. ದೇವರೇ ಒಂದು ನನಗೆ ಯಾರಾದರೂ ಒಂದು ನೆಲೆ ಬೇಕು, ಒಂದು ಸೂರು ಬೇಕು, ಒಂದು ನೆರಳು ಬೇಕು ಅಂತ ಅಲ್ಲಿ ಬಂದಿಲ್ಲ. ಏಕತ್ವಾನ್ಯತ್ವನಾನಾತ್ವಂ ಯೇ ವಿದುರ್ಯಾಂತಿ ತೇ ಪರಂ ಸಮೋಸಿ ಸರ್ವಭೂತೇಷು ನ ತೇ ದ್ವೇಷ್ಯೋಸ್ತಿ ನ ಪ್ರಿಯ. ದೇವರು ಏಕ ಅಂದರೆ ಸರ್ವೋತ್ತಮ. ಅನ್ಯತ್ವ ಜೀವರಿಗಿಂತ ಭಿನ್ನ, ಜಡಕ್ಕಿಂತ ಭಿನ್ನ. ನಾನಾತ್ವಂ ಬಹಳ ರೂಪಗಳಿದೆ ದೇವರಿಗೆ. ಹೀಗೆ ಏಕತ್ವ, ಅನ್ಯತ್ವ, ನಾನಾತ್ವಗಳು ಪರಮಾತ್ಮನಲ್ಲಿ ನೆಲೆಗೊಂಡಿವೆ. ಸಮೋಸಿ ಸರ್ವಭೂತೇಷು ಎಲ್ಲ ಜೀವರಲ್ಲಿ ನೀನು ಸಮನಾಗಿದ್ದಿ. ನತೆ ದ್ವೇಷ್ಯೋಸ್ತಿ ನಿನಗೆ ಯಾರೂ ದ್ವೇಷಿ ಇಲ್ಲ. ನೀನು ಯಾರನ್ನು ದ್ವೇಷಿಸುವುದಿಲ್ಲ, ನೀನು ಯಾರನ್ನು ಪ್ರೀತಿಸುವುದಿಲ್ಲ. ದ್ವೇಷಿಸುವುದಿಲ್ಲ ಅಂದರೆ ಯೋಗ್ಯತೆಗೆ ಯಾರನ್ನು ದ್ವೇಷಿಸುವುದಿಲ್ಲ. ಪ್ರೀತಿಸುವುದಿಲ್ಲ ಅಂದರೆ ಯೋಗ್ಯತೆಗೆ ಮೀರಿ ಯಾರನ್ನು ಪ್ರೀತಿಸುವುದಿಲ್ಲ. ಸಮತ್ವಮಭಿಕಾಂಕ್ಷೇಹಂ ಭಕ್ತ್ಯಾ ವೈನಾನ್ಯಚೇತಸಾ ಚರಾಚರಮಿದಂ ಸರ್ವಂ ಭೂತಗ್ರಾಮಂ ಚತುರ್ವಿಧಂ. ಸಮತ್ವಂ ಅಭಿಕಾಂಕ್ಷೆ ಅಹಂ, ನಿನ್ನಲ್ಲಿ ನಾನು ಸಮತ್ವವನ್ನು ಬಯಸುತ್ತೇನೆ. ಭಕ್ತ್ಯಾ ವೈ ನಾನ್ಯಚೇತಸ ಭಕ್ತಿಯಿಂದ. ಚರಾಚರಮಿದಂ ಸರ್ವಂ ಭೂತಗ್ರಾಮಂ ಚತುರ್ವಿಧಂ, ಈ ಎಲ್ಲ ಚರಾಚರ, ಅಚರ ಅಂದರೆ ಓಡಾಡದ ಪ್ರಾಣಿಗಳು, ಚರ ಅಂದರೆ ಓಡಾಡುವ ಪ್ರಾಣಿಗಳು, ಮತ್ತೆ ಚತುರ್ವಿಧಂ ಭೂತಗ್ರಾಮಂ 4 ತರಹದ ಜೀವರು. ಗರ್ಭದಿಂದ ಹುಟ್ಟುವವರು, ಬೆವರಿನಿಂದ ಹುಟ್ಟುವವರು, ಮೊಟ್ಟೆಯಿಂದ ಹುಟ್ಟುವವರು, ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ್ಜ, ಭೂಮಿಯನ್ನು ಭೇದಿಸಿ ಹುಟ್ಟುವವರು. ಈ 4 ತರಹದ ಜೀವರಿದ್ದಾರೆ. ಅವರೆಲ್ಲರೂ ನಿನ್ನಿಂದ ಸಾಗುತ್ತಾರೆ, ನಿನ್ನಲ್ಲಿಯೇ ನೆಲೆಗೊಂಡಿದ್ದಾರೆ. ಹೇಗೆ? ಸೂತ್ರೇ ಮಣಿಗಣ ಇವ, ದಾರದಲ್ಲಿ ಮಣಿಗಳು ಕೋದಂತೆ. ಸ್ರಷ್ಟ ಭೋಕ್ತಾಸಿ ಕೂಟಸ್ಥೋ ಹ್ಯತತ್ವಸ್ತತ್ವ ಸಂಜ್ಞಿತಃ ಅಕರ್ಮ ಹೇತುರಚಲಃ ಪೃಥಗಾತ್ಮನ್ಯವಸ್ಥಿತಃ. ನೀನು ಸ್ರಷ್ಟ, ಸೃಷ್ಟಿ ಮಾಡ್ತೀಯ, ಈ ಜಗತ್ತಿನಲ್ಲಿರುವುದನ್ನು ಉಣ್ಣುತ್ತೀಯ, ಕೂಟಸ್ಥ ನಿರ್ವಿಕಾರನಾಗಿದ್ದಿ, ತತ್ವಗಳಿಂದ ಆಚೆ ಇದ್ದೀಯ. ಆದರೆ ಎಲ್ಲ ಕಡೆ ವ್ಯಾಪಿಸಿ ಜ್ಞಾನರೂಪನಾಗಿದ್ದಿ, ಅದರಿಂದಾಗಿ ತತ್ವ ಅಂತ ಕರೀತಾರೆ. ನೀನು ಕರ್ಮವಲ್ಲ,
ಅಚಲಃ ಹೇತು, ಎಂದೂ ಅಲುಗಾಡದ ಕಾರಣ, ಪೃಥಗಾತ್ಮನಿ ಅವಸ್ಥಿತ, ಪ್ರತ್ಯೇಕವಾಗಿ ಜೀವನಲ್ಲಿ ನೆಲೆಗೊಂಡವ, ನತೆ ಭೂತೇಷು ಸಂಯೋಗ ಭೂತತತ್ವಗುಣಾತಿಗ, ನೀನು ಪಂಚಭೂತಗಳಲ್ಲಿ ಸಂಯುಕ್ತನಾಗಿಲ್ಲ, ಭೂತ ತತ್ವಗಳನ್ನು ಮೀರಿದ್ದಿ, ಅಹಂಕಾರ ನಿನಗಿಲ್ಲ. ಅಹಂಕಾರ ಅಂದರೆ ಅವಿದ್ಯಮಾನಾತ್ಮ ಗುಣಾಭಿಮಾನಂ ಮೋಹಾದ್ ಅಹಂಕಾರ ಮುಚಂತಿ ಸಂತಹ, ತನ್ನಲ್ಲಿ ಇಲ್ಲದ ಗುಣಗಳನ್ನು ತನ್ನಲ್ಲಿದೆ ಅಂತ ತಪ್ಪು ತಿಳಿದುಕೊಂಡ್ರೆ ಅದನ್ನು ಅಹಂಕಾರ ಅಂತ ಕರೀತಾರೆ. ದೇವರಿಗೆ ಅಹಂಕಾರ ಇಲ್ಲ, ಯಾಕೆಂದರೆ ಇರದ ಗುಣವೇ ಇಲ್ಲ. ಇನ್ನು ಬುದ್ಧಿ, ಪ್ರಾಕೃತವಾದ ಬುದ್ಧಿಯಿಂದ ದೇವರಿಗೆ ತರ್ಕ ಊಹಿಸುವ ಅಗತ್ಯವೇ ಇಲ್ಲ. ಇನ್ನು ಸತ್ವರಜಸ್ತಮೋ ಗುಣಗಳಿಲ್ಲ. ನತೆ ಧರ್ಮೋಸ್ತ್ಯ ಧರ್ಮೋ ವಾ ನಾರಂಭೋ ಜನ್ಮ ವಾ ಪುನಃ ಜರಾಮರಣ ಮೋಕ್ಷಾರ್ಥಂ ತ್ವಾಂ ಪ್ರಪನ್ನೋಸ್ಮಿ ಸರ್ವಶಃ. ನಿನಗೆ ಧರ್ಮ ಇಲ್ಲ, ಅಧರ್ಮ ಇಲ್ಲ, ಆರಂಭ ಇಲ್ಲ. ಅಂದರೆ ಆರಂಭ ಅಂದರೆ ಒಂದು ವಸ್ತುವಿನಲ್ಲಿ ಕರೇಜ್ನಿಂದ, ಒಂದು ಉತ್ಸಾಹದಿಂದ ಏನೋ ಒಂದನ್ನು ಹೊಸದನ್ನು ಶುರು ಮಾಡಬೇಕು ಅನ್ನುವ ಹುಕ್ಕಿ ಅದಿಲ್ಲ. ಯಾಕೆ ಅಂದರೆ ಅಜ್ಞಾನವೇ ಇಲ್ಲ. ಸ್ವತಂತ್ರನಾದ್ದರಿಂದಾಗಿ ಶುರು ಮಾಡಿದ್ದೇನೆ, ಅದು ಗುರಿ ಮುಟ್ಟತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಗುರಿ ಮುಟ್ಟಬೇಕು ಅನ್ನುವ ಉತ್ಕಟವಾದ ಪ್ರಯತ್ನವನ್ನು ಆರಂಭ ಅಂತ ಕರೀತಾರೆ. ದೇವರಿಗೆ ಆರಂಭವೇ ಇಲ್ಲ. ಆರಂಭ ಅನ್ನುವುದಕ್ಕೆ ಉತ್ಸಾಹದಿಂದ ಮೊದಲು ಮಾಡುವುದು ಅಂತ, ರಭಿರಾಭಸ್ಯ ಅಂತ ಧಾತು. ರಭಸವಾಗಿ ತೊಡಗುವುದು ಆರಂಭ. ದೇವರಿಗೆ ಆರಂಭವೇ ಇಲ್ಲ. ಯಾಕೆ ಅಂದರೆ ಒಂದು ಉತ್ಸುಕತೆ ಇಲ್ಲ, ಒಂದು ಕೌತುಕ. ನಾನೀಗ ಶುರು ಮಾಡಿದ್ದೀನಿ, ಮುಂದೇನಾಗತ್ತೋ ಗೊತ್ತಿಲ್ಲ ಅನ್ನುವ ಒಂದು ಪರಿಸ್ಥಿತಿಯೇ ಇಲ್ಲ. ಜನ್ಮ ಇಲ್ಲ. ಅದರಿಂದ ನನಗೂ ಇದೆಲ್ಲ ಬೇಡ ಅಂತ ಇದೆ. ಜರಾಮೋಕ್ಷ, ಮರಣದಿಂದ ಮೋಕ್ಷ. ವಿಷಯೈರಿಂದ್ರಿಯೈರ್ವಾಪಿ ನ ಮೇ ಭೂಯಃ ಸಮಾಗಮಃ ಪೃಥಿವೀಂ ಯಾತು ಮೇ ಘ್ರಾಣಂ ಯಾತು ಮೇ ರಸನಾ ಜಲಂ. ವಿಷಯಗಳಿಂದ, ಇಂದ್ರಿಯಗಳಿಂದ ಇನ್ನು ನಾನು ತೊಳಲುವುದು ಬೇಡ ದೇವರೇ. ನನ್ನ ಈ ಭೂತೇಂದ್ರಿಯ ಪೃಥಿವೀಂ ಯಾತು, ಭೂಮಿಯನ್ನು ಸೇರಲಿ. ಯಾತು ಮೇ ರಸನಾ ಜಲಂ, ಈ ನಾಲಿಗೆ ಜಲತತ್ವವನ್ನು ಸೇರಲಿ. ರೂಪಂ ಹುತಾಚನಂ ಯಾತು, ರೂಪವನ್ನ ಹುತಾಶನ ಸೇರಲಿ. ರೂಪ ಅಗ್ನಿಯನ್ನ ಸೇರಲಿ. ಸ್ಪರ್ಶೋ ಯಾತು ಚ ಮಾರುತಂ, ನನ್ನ ಸ್ಪರ್ಶ ಮಾರುತಂ ಯಾತು. ವಾಯುತತ್ವವನ್ನು ಸೇರಲಿ. ಶ್ರೋತ್ರ ಆಕಾಶ ತತ್ವವನ್ನು ಸೇರಲಿ. ಮನಸ್ಸು ವೈಕಾರಿಕ ತತ್ವವನ್ನು ಸೇರಲಿ. ಇಂದ್ರಿಯಾಣ್ಯಪಿ ಸಂಯಾಂತು ಸ್ವಾಸು ಸ್ವಾಸು ಚಯೋನಿಷು, ಇಂದ್ರಿಯಗಳು ತಮ್ಮ ತಮ್ಮ ಮೂಲಭೂತವಾದ ತತ್ವವನ್ನು ಸೇರಲಿ. ಪೃಥಿವೀ ತಲಿ ಯಾತು ಸಲಿಲಂ ಆಪೋಜ್ಞಮನಲೋ ನಿಲಂ, ಪೃಥಿವೀ ತತ್ವ ಅನ್ನೋದು ನೀರನ್ನು ಸೇರಲಿ. ನೀರು ಅಗ್ನಿಯನ್ನು, ಅಗ್ನಿ ವಾಯುವನ್ನು, ವಾಯುರಾಕಾಶಮಪ್ಯೇತು, ವಾಯು ಆಕಾಶವನ್ನು ಸೇರಲಿ. ಆಕಾಶ ತತ್ವ ಮನಸ್ಸನ್ನು ಸೇರಲಿ. ಅಹಂಕಾರಂ ಮನೋಯಾತು ಮೋಹನಂ ಸರ್ವದೇಹಿನಾಂ, ಮನಸ್ಸು ಅಹಂಕಾರವನ್ನು ಸೇರಲಿ. ಅಹಂಕಾರಸ್ತತೋ ಬುದ್ಧಿಂ, ಅಹಂಕಾರ ತತ್ವ ಬುದ್ಧಿಯನ್ನು, ಬುದ್ಧಿ ಅವ್ಯಕ್ತ ತತ್ವವನ್ನು. ಪ್ರಧಾನೇ ಪ್ರಕೃತಿಂ ಯಾತೆ ಗುಣಸಾಮ್ಯೇ ವ್ಯವಸ್ಥಿತೆ
ವಿಯೋಗ ಸರ್ವಕರಣೈ ಗುಣೈರ್ಭೂತೈಶ್ಚ ಮೇ ಭವೇತ್. ಪ್ರಧಾನ ಪ್ರಕೃತಿಯನ್ನು ಸೇರಲು, ಪ್ರಳಯ ಉಂಟಾಗಲು, ಎಲ್ಲ ಇಂದ್ರಿಯಗಳು, ಈ ಎಲ್ಲ ಗುಣಗಳು, ಶಬ್ದಸ್ಪರ್ಶ ಮೊದಲಾದವುಗಳು ಭೂತಗಳೊಂದಿಗೆ ಸೇರಲಿ. ಇದು ವಸ್ತುತಃ ಇದನ್ನೇ ಋಗ್ವೇದದಲ್ಲಿ ಮತ್ತೆ ತೈತ್ತಿರೀಯ ಆರಣ್ಯಕದಲ್ಲಿ ಪಿತೃಸೂಕ್ತದಲ್ಲಿ ಹೇಳ್ತಾರೆ. ಪಿತೃದೇವತಾಕವಾದ ಸೂಕ್ತದಲ್ಲಿ ಆಯಾ ಇಂದ್ರಿಯಗಳು ಆಯಾ ಪಂಚಭೂತಗಳನ್ನು ಸೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಯಾವ ಜೀವ ಅದನ್ನು ನಾವು ಸುಡಲಿಕ್ಕೆ ಹೋಗ್ತೇವೆ, ಜೀವವನ್ನಲ್ಲ ದೇಹವನ್ನು ಸುಡೋದು, ಅವಾಗ ಆ ಜೀವ ಮೋಹದಿಂದ ಅಥವಾ ಉತ್ಕಟ ಅಭಿಮಾನದಿಂದ ಅಲ್ಲೇ ನಿಂತಿರಬಹುದು, ನಮಗೆ ಗೊತ್ತಿಲ್ಲ. ಈ ಮಂತ್ರವನ್ನು ಹೇಳುವಂತಹ ಒಂದು ಕರ್ಟಸಿ, ಸೌಜನ್ಯ ಅಥವಾ ನಮ್ಮ ಕರ್ತವ್ಯ ಅಷ್ಟೆ. ಅದೊಂದು ಪದ್ಧತಿ ಇದೆ. ಈ ಪಿತೃಪಕ್ಷದಲ್ಲಿ 3 ದಿವಸ ಆ ಮಂತ್ರವನ್ನು ನಾವು ನೋಡಿದ್ದೇವೆ. ಋಗ್ವೇದದಲ್ಲಿ ಬರುವಂತಹ ಮಂತ್ರ ನೋಡಿ, ಇಲ್ಲಿಯೂ ಅದೇ ರೀತಿ ಇದೆ. ಆದರೆ ಅಲ್ಲಿ ದೇವರ ಭಕ್ತಿಯ ಜೊತೆಗೆ ಅದು ನಮಗೆ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಅದು ಗೊತ್ತಾಗತ್ತೆ. ಭಕ್ತಿ ಅನ್ನೋದು ಮೊದಲು ಸ್ವಾಭಾವಿಕವಾಗಿದ್ದರೆ ಮಾನಸಿಕವಾಗಿ ಮೂಡಿರುತ್ತೆ. ಮಾನಸಿಕವಾದ ದೇವರಲ್ಲಿ ಉತ್ಕಟವಾದ ಭಕ್ತಿ ಬೆಳಿತಾ 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 ಮನಸ್ಸನ್ನೇ ನುಂಗತ್ತೆ. ಸ್ವರೂಪಭೂತವಾದ ಭಕ್ತಿ ಅಭಿವ್ಯಕ್ತ ಆಗತ್ತೆ. ಮುಕ್ತಿಯಲ್ಲಿ ಆ ಭಕ್ತಿಯೇ ಆನಂದ ರೂಪವಾಗಿ ಇರುತ್ತೆ. ಇದು ನಮ್ಮ ಪರಿಮಳಮ್ಮನ ಪ್ರಶ್ನೆಗೆ ಉತ್ತರ. ಅವರ ಕೇಳಿದ್ರು ನಾನು ಸ್ವಲ್ಪ ತಡವಾಗಿ ನೋಡಿದೆ. ಒಬ್ಬ ಭಕ್ತನಿರ್ತಾನೆ. ಆ ಭಕ್ತಿ ಅಂತನ್ನೋದು ಶಾಸ್ತ್ರಸಿದ್ಧವಾಗಿರುತ್ತೆ, ಪ್ರಾಮಾಣಿಕವಾಗಿರುತ್ತೆ, ಸೌಜನ್ಯದಿಂದ ಕೂಡಿರುತ್ತೆ, ಎಲ್ಲ ಹೌದು. ಶಾಸ್ತ್ರದ ಮಾನಸಿಕ ಗ್ರಹಿಕೆಯಿಂದ ಅದು ಇನ್ನೂ ಹೆಚ್ಚು ಬೆಳೀತಾ ಇರುತ್ತೆ. ಕ್ರಮೇಣ ಆ ಭಕ್ತಿ ಮಿಗಿಲಾಗಿ ಮನಸ್ಸಿನ ದುಷ್ಟತೆಗಳೆಲ್ಲ ಕಡಿಮೆಯಾಗಿ ಕಡೆಗೊಮ್ಮೆ ಇಲ್ಲವಾಗಿ ಮನಸ್ಸಿನ ದೋಷಗಳೆಲ್ಲ ಅಳಿದು ಹೋಗಿ ಆಮೇಲೆ ಮನಸ್ಸೇ ಇಲ್ಲದಂತಾಗಿ ಆತ್ಮಸ್ವರೂಪ ಜಾಗೃತವಾಗಿ ಅಲ್ಲಿ ಇರುವ ಸ್ವರೂಪದಲ್ಲಿರುವ ಭಕ್ತಿ ಪೂರ್ಣವಾಗಿ ತುಂಬಿಕೊಳ್ಳುತ್ತೆ. ಅದು ಇರುವಂಥದ್ದು. ಪ್ರಧಾನೇ ಪ್ರಕೃತಿಮ್ಯಾತೆ ಗುಣಸಾಮ್ಯೇ ವ್ಯವಸ್ಥಿತೆ ವಿಯೋಗ ಸರ್ವಕರಣೈ ಗುಣೈರ್ಭೂತೈಶ್ಚ ಮೇ ಭವೇತ್. ಅದನ್ನ ಇಲ್ಲಿ ಕೇಳ್ಕೊತಾ ಇರೋದು. ಪ್ರಧಾನಿ ಈ ದೇಹದಲ್ಲಿರುವ ಪಂಚಭೂತಗಳು ಪ್ರಕೃತಿಯನ್ನ ಸೇರಿ ಗುಣಸಾಮ್ಯೇ ವ್ಯವಸ್ಥಿತೆ. ಜೀವ ಸತ್ವರಜಸ್ತಮೋ ಗುಣಗಳನ್ನ
ಮೀರಿದಾಗ, ಅಂದರೆ ಹೊರಗಡೆಯಿಂದ ಬರುವ ಸತ್ವರಜಸ್ತಮೋ ಗುಣಗಳನ್ನು ಮೀರುವುದು. ಆಗ ವಿಯೋಗ ಸರ್ವಕರಣೈಹಿ, ಎಲ್ಲ ಇಂದ್ರಿಯಗಳಿಂದ ಪಂಚಭೂತಗಳಿಂದ ಬಿಡುಗಡೆ ಆಗತ್ತೆ. ನಿಷ್ಕೈವಲ್ಯ ಪದಂ ತಾತ ಕಾಂಕ್ಷೇಹಂ ಪರಮಂ ತವ ಏಕೀಭಾವಸ್ತ್ವಯಾ ಮೇಸ್ತು ನಮೇ ಜನ್ಮ ಭವೇದ್ ಪುನಃ. ಆಗ ನಾನು ಮೋಕ್ಷವನ್ನು ಹೊಂದುವಂತಾಗಲಿ, ಮೋಕ್ಷವನ್ನು ಹೊಂದುವ ಮೊದಲು ಏಕೀಭಾವಸ್ತ್ವಯಾ ಮೇಸ್ತು, ನಿನ್ನ ನನ್ನ ಮನಸ್ಸುಗಳು ಮಿಲನವನ್ನು ಹೊಂದಲಿ, ನಿನ್ನ ನನ್ನ ಪ್ರಾಣಗಳು, ನಿನ್ನ ನನ್ನ ಬುದ್ಧಿ ಸಂಕಲ್ಪ ಎಲ್ಲವೂ ಕೂಡ ಸಮವಾಗಿರುವಂತಾಗಲಿ. ಇದನ್ನ ಏಕೀಭಾವ ಅಂತ ಕರೀತಾರೆ. ಏಕೀಭಾವಸ್ತ್ವಯಾ ಮೇಸ್ತು ನಮೇ ಜನ್ಮ ಭವೇತ್ ಪುನಃ. ಇದು ಹೀಗೇ ಇರಲಿ, ಬೇರೆ ರೀತಿಯಾಗಿ ಆಗದಿರಲಿ. ತದ್ಬುದ್ಧಿಸ್ತ್ವದ್ಗತ ಪ್ರಾಣಃ ತ್ವದ್ಭಕ್ತಸ್ತ್ವತ್ಪರಾಯಣಃ ತ್ವಾಮೇವಾಹಂ ಸ್ಮರಿಷ್ಯಾಮಿ ಮರಣೇ ಪರ್ಯುಪಸ್ಥಿತೇ. ನಿನ್ನಲ್ಲಿ ಬುದ್ಧಿಯನ್ನು ನೆಲೆಗೊಳಿಸಿ, ನಿನ್ನಲ್ಲಿ ನನ್ನ ಕ್ರಿಯೆಗಳನ್ನು ಸಮರ್ಪಿಸಿ, ನಿನ್ನನ್ನು ಹೊಂದಿ, ನಿನ್ನನ್ನೇ ಮಿಗಿಲಾಗಿ ಚಿಂತಿಸುತ್ತಾ ತ್ವಾಮೇವಾಹಂ ಸ್ಮರಿಷ್ಯಾಮಿ, ನಿನ್ನನ್ನೇ ನೆನಪಿಸಿಕೊಳ್ಳುತ್ತೇನೆ ಮರಣ ಬರಲು. ಪೂರ್ವದೇಹ ಕೃತಾಯೇ ಮೇ ವ್ಯಾಧಯ ಪ್ರವಿಚಂತು ಮಾಂ ಅರ್ಧಯಂತು ಚ ದುಃಖಾನಿ ಋಣಂ ಮೇ ಪ್ರತಿಮುಂಚತು. ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ದೋಷಗಳು ವ್ಯಾಧಿಗಳಾಗಿ ನನ್ನೊಳಗೆ ಸೇರಿಕೊಳ್ಳಲಿ. ನೋಡಿ, ಇದು ವಿಷ್ಣು ಭಕ್ತರು. ನಾನು ಮಾಡಿದ ತಪ್ಪಿಗೆ, ನಾನು ಮಾಡಿದ ಪಾಪಕ್ಕೆ ಎಕ್ಸ್ಕ್ಯೂಸ್ ಕೇಳೋದೇ ಇಲ್ಲ. ಆ ದುಃಖವನ್ನು ನಾವು ಶಿಕ್ಷೆಯನ್ನು ಅನುಭವಿಸುವಂತಾಗಲಿ. ಅರ್ಧಯಂತು ಚ ದುಃಖಾನಿ, ನನ್ನನ್ನು ಅರ್ಧಯಂತು ಕಂಗೆಡಿಸಲಿ. ಆದರೆ ಋಣಂಚ ಪ್ರತಿಮುಂಚತು, ಅಲ್ಲೇ ನೆಲೆಗೊಳ್ಳುವುದರಿಂದ ನಾನು ಆಚೆ ಬರಬೇಕು, ಅದರಲ್ಲಿಯೇ ನಾನು ಇರುವಂತೆ ಆಗಬಾರದು. ಅದರಿಂದಾಗಿ ನಾವು ಇರಬೇಕಾದದ್ದು ಹೀಗೆ. ಅರ್ಧಯಂತು ಚ ಮಾಂ ನಿತ್ಯಂ, ಬೇಕಾದರೆ ಉತ್ಕಟವಾದ ದುಃಖ ಇರಲಿ, ಅಲ್ಲಿಯೇ ಇರುವುದು ಮಾತ್ರ ಬೇಡ. ಅನುಧ್ಯಾತೋತಿ ದೇವೇಶ ನ ಮೇ ಜನ್ಮ ಭವೇತ್ ಪುನಃ ತಸ್ಮಾದ್ ಬ್ರವೀಮಿ ಕರ್ಮಾಣಿ ಋಣಂ ಮೇ ನ ಭವೇದಿತಿ. ದೇವೇಶ, ನಾನು ಮತ್ತೆ ಮತ್ತೆ ನಿನ್ನನ್ನು ನೆನಪಿಸಿಕೊಳ್ಳುವಂತಲೇ ಆಗಲಿ ಅಂತ ಕೇಳಿಕೊಳ್ತೇನೆ. ಕರ್ಮಗಳೆಲ್ಲ ಮುಗಿದು ಹೋಗಲಿ, ನಾನು ಮಾಡಿದ ಪಾಪ ಉಳಿಯದಿರಲಿ. ಉಪತಿಷ್ಠಂತು ಮಾಂ ಸರ್ವೇ ವ್ಯಾಧಯ ಪೂರ್ವ ಸಂಚಿತಾ ಅನೃಣೋ ಗಂತುಮಿಚ್ಛಾಮಿ ತದ್ವಿಷ್ಣೋ ಪರಮಂ ಪದಂ. ಎಲ್ಲ ತರಹದ ರೋಗಗಳು ಬಂದು ನನಗೆ ಬಡಿದುಕೊಳ್ಳಲಿ, ಋಣವೇ ಇರದೆ ಇದನ್ನು ತೊರೆದು ವಿಷ್ಣುವಿನ ಪರಮಪದಕ್ಕೆ ಹೋಗಬೇಕು, ಹಾಗಾಗಬೇಕು. ಭಗವಾನ್ ಅಹಂ ಭಗವತಸ್ತಸ್ಯ ಮಮ ಚಾಸೌ ಸನಾತನಃ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಆಗ ದೇವರು ಹೇಳಿದ, ನಾನು ನನ್ನ ಭಕ್ತರ ಪಾಲಿಗೆ ಯಾವತ್ತೂ ಇದ್ದಾನೆ, ನನ್ನ ಪಾಲಿಗೆ ಅವನಿದ್ದಾನೆ, ಅವನ ಪಾಲಿಗೆ ನಾನಿದ್ದೇನೆ. ತಸ್ಯ ಅಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ.
ಕರ್ಮೇಂದ್ರಿಯಾಣಿ ಸಂಯಮ್ಯ ಪಂಚಬುದ್ಧೀಂದ್ರಿಯಾಣಿ ಚ ದಶೇಂದ್ರಿಯಾಣಿ ಮನಸಿ ಅಹಂಕಾರೇ ತಥಾ ಮನಃ ಅಹಂಕಾರಂ ತಥಾ ಬುದ್ಧೌ ಬುದ್ಧಿಮಾತ್ಮನಿ ಯೋಜಯೇತ್ ಯತ ಬುದ್ಧೀಂದ್ರಿಯ ಪಶ್ಯನ್ ಬುದ್ಧ್ಯಾ ಬುದ್ಧ್ಯೇತ್ ಪರಂ ಪರಾತ್ ಪರಂ. ಕರ್ಮೇಂದ್ರಿಯಗಳನ್ನು ಬುದ್ಧೀಂದ್ರಿಯಗಳ ಮೂಲಕ ನಿಗ್ರಹಿಸಬೇಕು. ಈ 10 ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಕಂಟ್ರೋಲ್ ಮಾಡಬೇಕು. ಮನಸ್ಸನ್ನ ಅಹಂಕಾರದಲ್ಲಿ ನೆಲೆಗೊಳಿಸಬೇಕು. ಅಹಂಕಾರಾಭಿಮಾನಿಯಾದ ಸದಾಶಿವನನ್ನ ಬುದ್ಧಿಯಲ್ಲಿ ನೆಲೆಗೊಳಿಸಬೇಕು. ಸರಸ್ವತಿಯನ್ನ ಆತ್ಮನಿಯೋಜಯೇತ್, ಬ್ರಹ್ಮನಲ್ಲಿ ನೆಲೆಗೊಳಿಸಬೇಕು. ಆಮೇಲೆ ಪರಮಾತ್ಮನನ್ನ ಕಾಣಬೇಕು, ನನ್ನನ್ನ. ಮಮಾಯಮಿತಿ ಯಸ್ಯಾಹಂ ಯೇನ ಸರ್ವಮಿದಂ ತತಂ ಆತ್ಮನಾತ್ಮನಿ ಸಂಯೋಜ್ಯ ಪರಮಾತ್ಮನ್ಯನುಸ್ಮರೇತ್ ತತೋ ಬುದ್ಧೇಃ ಪರಂ ಬುದ್ಧ್ವಾ ಲಭತೆ ನ ಪುನರ್ಭವಂ ಮರಣೇ ತಮನುಪ್ರಾಪ್ತೆ ಯಶ್ಚೈವಂ ಮಾಮನುಸ್ಮರೇತ್ ಅಪಿ ಪಾಪ ಸಮಾಚಾರಃ ಸಯಾತಿ ಪರಮಾಂ ಗತಿಂ. ಹೀಗೆ ಮರಣವನ್ನು ಹೊಂದಿದಾಗ ನನ್ನನ್ನು ಯಾರು ನೆನಪಿಸಿಕೊಳ್ಳುತ್ತಾನೆ ಅವನು ಎಷ್ಟೇ ಪಾಪ ಮಾಡಿದ್ರೂ ಪರಮಗತಿಯನ್ನು ಹೊಂದುತ್ತಾನೆ. ಇದು ಅರ್ಥವಾದ. ಪಾಪವನ್ನು ಮಾಡುವವನಿಗೆ ಈ ತರಹ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ತರಹ ದೇವರ ನೆನಪು ಬರುತ್ತೆ ಅಂದರೆ ಅವನ ಪಾಪಗಳೆಲ್ಲ ದೇವರಿಂದ ಕ್ಷಮಿಸಲ್ಪಟ್ಟಿದೆ ಅಂತ ಅರ್ಥ. ಓಂ ನಮೋ ಭಗವತೆ ತಸ್ಮೈ ದೇಹಿನಾಂ ಪರಮಾತ್ಮನೆ ನಾರಾಯಣಾಯ ಭಕ್ತಾನಾಂ ಏಕನಿಷ್ಠಾಯ ಶಾಶ್ವತೇ. ಓ ಭಗವಂತನೇ, ಎಲ್ಲ ದೇಹಿಗಳ ಅಂತರ್ಯಾಮಿಯೇ, ಭಕ್ತರಿಗೆ ನಿಷ್ಠನೇ, ನಾರಾಯಣನೇ, ನಿನಗೆ ನಮಸ್ಕಾರ. ಇಮಾಂ ಅನುಸ್ಮೃತಿಂ ದಿವ್ಯಾಂ ವೈಷ್ಣವೀಂ ತು ತಮಾಹಿತಃ ಸ್ವಪನ್ ವಿಬುದ್ಧಂಶ್ಚ ಪಠನ್ ಯತ್ರ ತತ್ರ ಸಮಭ್ಯಸೇತ್. ಹೀಗೆ ದಿವ್ಯವಾದ ಸ್ಮರಣೆಯನ್ನು ಮಾಡ್ತಾ ಮಲಗಿ ಎದ್ದು ಯಾರು ನಿರಂತರವಾಗಿ ಇದರ ಅಭ್ಯಾಸದಲ್ಲಿ ತೊಡಗುತ್ತಾರೆ ಅವರಿಗೆ ನಾನು ಒಲಿಯುತ್ತೇನೆ. ಪೌರ್ಣಮಾಸ್ಯಾಂ ಅಮಾಯಾಂ ಚ ದ್ವಾದಶ್ಯಾಂಚ ವಿಶೇಷತಃ ಶ್ರಾವಯೇತ್ ಶ್ರದ್ಧದಾನಾಂಶ್ಚ ಮದ್ಭಕ್ತಾಂಶ್ಚ ವಿಶೇಷತಃ. ಪೌರ್ಣಮಾಸ್ಯಾಂ ಹುಣ್ಣಿಮೆಯಲ್ಲಿ, ಅಮಾವಾಸ್ಯೆಯಲ್ಲಿ, ದ್ವಾದಶಿಯಲ್ಲಿ ಈ ಸ್ತೋತ್ರವನ್ನ ಅಥವಾ ಈ ಒಂದು ಮಂತ್ರವನ್ನ ಓಂ ನಮೋ ಭಗವತೆ ತಸ್ಮೈ ದೇಹಿನಾಂ ಪರಮಾತ್ಮನೇ ನಾರಾಯಣಾಯ ಭಕ್ತಾನಾಂ ಏಕನಿಷ್ಠಾಯ ಶಾಶ್ವತೆ ಅಂತನ್ನೋದನ್ನ ಯಾರು ಪಠನೆ ಮಾಡ್ತಾ ಇರ್ತಾನೆ, ಅಥವಾ ಇಡೀ ಅನುಸ್ಮೃತಿ, ಇಡೀ ಸ್ತೋತ್ರವೂ ಆಗಬಹುದು, ಹುಣ್ಣಿಮೆಯಲ್ಲಿ, ಅಮಾವಾಸ್ಯೆಯಲ್ಲಿ, ದ್ವಾದಶಿಯಲ್ಲಿ ಹೇಳಬೇಕಂತೆ, ಕೇಳಬೇಕು. ನನ್ನ ಭಕ್ತರಿಗೆ ಇದನ್ನ ಹೇಳಬೇಕು. ಯದ್ಯಹಂಕಾರಮಾಶ್ರಿತ್ಯ ಯಜ್ಞದಾನ ತಪಕ್ರಿಯಾ ಕುರ್ವನ್ಸ್ತತ್ಫಲಮಾಪ್ನೋತಿ ಪುನರಾವರ್ತನಂತು ತತ್. ಕರ್ಮ ಮಾಡುವಾಗ ಜೈವಿಕವಾದ ದೋಷದಿಂದ ನಾವು ಮಾಡ್ತಾ ಇರೋದು ಅಂತ ಅಂದುಕೊಳ್ತೇವೆ. ನಾವು ಮಾಡ್ತಾ ಇರೋದು ಅಂತ ಅಂದುಕೊಂಡ್ರೆ ತಪ್ಪಿಲ್ಲ, ಸ್ವತಂತ್ರವಾಗಿ ಮಾಡ್ತಾ ಇರೋದು ಅಂತ ಅಂದುಕೊಂಡರೂ ಈ ಮಂತ್ರವನ್ನು ಹೇಳುವ ಮೂಲಕ ಅದರಿಂದ ಆಚೆ ಬರಬಹುದು, ಆ ಇಲ್ಲ ಆಗತ್ತೆ. ಅಭ್ಯರ್ಚಯನ್ ಪಿತೃನ್ ದೇವಾನ್ ಪಠನ್ ಜುಹ್ವನ್ ಬಲಿಂ ದದತ್ ಜ್ವಲನ್ನಗ್ನಿಂ ಸ್ಮರೇದ್ಯೋ ಮಾಂ ಸಯಾತಿ ಪರಮಾಂ ಗತಿಂ. ಪಿತೃಗಳನ್ನು ಪೂಜಿಸುತ್ತಾ, ದೇವತೆಗಳನ್ನು ಪೂಜಿಸುತ್ತಾ, ಶಾಸ್ತ್ರವನ್ನು ಪಠಿಸುತ್ತಾ, ಹೋಮ ಮಾಡುತ್ತಾ, ಬಲಿಯನ್ನ ನೀಡುತ್ತಾ
ಅಗ್ನಿಯನ್ನ ಆರಾಧಿಸುತ್ತಾ ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರು ಪರಮಗತಿಯನ್ನ ಹೊಂದುತ್ತಾರೆ ಅಂತ ಇಲ್ಲಿ ಹೇಳುತ್ತಾ ಇದ್ದಾರೆ. ಇನ್ನೂ ದೇವರ ಮಾತು ಇದೆ, ಅದನ್ನು ನಾವು ಸೋಮವಾರವೇ ನೋಡಬೇಕಾಗತ್ತೆ. ನಾಳೆ ಇಲ್ಲಿ ಚಿಂತನೆ ಇರುವುದಿಲ್ಲ. ಗಾಯನ ಸಮಾಜದಲ್ಲಿ ಗುರುಗಳ ನೆನಪು, ಅಲ್ಲಿ ವಿಷಯ ಹೀಗಿದೆ: ಗೋವಿಂದ ಪಂಡಿತಾಚಾರ್ಯರು ಮತ್ತು ಪಂಡಿತಾಚಾರ್ಯರು. ಪಂಡಿತಾಚಾರ್ಯರು ಅಂತಂದರೆ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ವಾಮನ ಪಂಡಿತರು, ಶಂಕರ ಪಂಡಿತರು. ಈ 3 ಜನರನ್ನ ಕುರಿತು ಜೀವನ ಇಡೀ ಗುರುಗಳು ಕೆಲಸ ಮಾಡಲಿಕ್ಕೆ ಕಾರಣ ಏನು? ಈ 4 ಜನರ ಗುಂಗಿನಲ್ಲಿಯೇ ಅವರಿದ್ರು. ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಶಂಕರ ಪಂಡಿತರು, ವಾಮನ ಪಂಡಿತರು. ಇವರ ಗುಂಗಿನಲ್ಲಿಯೇ ಅವರ ಜೀವನವನ್ನು ಕಳೆದರು. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾಳೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೊಟ್ಟಿರೋ ವಿಷಯ ಅದಾದ್ದರಿಂದ ಆ ಹಿನ್ನೆಲೆಯಲ್ಲಿ ನಾಳೆ ಇಲ್ಲಿ ಇರೋದಿಲ್ಲ ಚಿಂತನೆ. ನಾಡಿದ್ದು ರಾಮಾಯಣ, ಶನಿವಾರ ಭಾನುವಾರ, ಅದರೊಂದಿಗೆ ಮತ್ತೆ ಸೋಮವಾರ ಯಜ್ಞೋದಾನಂ ತಪಶ್ಚೈವ ಅಂತ ಶುರು ಆಗುತ್ತೆ. ನಾಡಿದ್ದು ಅದನ್ನು ನೋಡುವ ಸೋಮವಾರದಿಂದ. ನಾಳೆ ಯಾರಿಗೆ ಅವಕಾಶ ಉಂಟು ಅಲ್ಲಿಗೆ ಬನ್ನಿ, ಇಲ್ಲವೇ ಹಾಗೆ ಕೇಳಲಿಕ್ಕೂ ಆಗ್ತದೆ. ನೋಡೋಣ ಅವರು ಏನು ಬಿಡ್ತಾರೋ, ಯೂಟ್ಯೂಬಲ್ಲಿ ಬಿಡ್ತಾರೆ ಅಂತ ಕಾಣುತ್ತೆ, ಏನೂ ಗೊತ್ತಿಲ್ಲ. ಮೊದಲನೇ ಬಾರಿ ಈ ತರಹದ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು. ನೋಡು ಕೃಷ್ಣ.